ಇದೊಂದು ದುರ್ಘಟನೆ. ಇದು ಒಂದು ಕಳ್ಳು ಕಿತ್ಕೊಂಬರಂತ ಘಟನೆ. ಇದು ಪಾಪ ಇವ್ರ ಆಫೀಸರು ಒಳ್ಳೆ ಆಫೀಸರು, ನಾನು ಕೇಳ್ಪಟ್ಟಿದ್ದೀನಿ, ಹಲವಾರು ಊರುಗಳಿಂದ ನಾನು ಕೇಳ್ಪಟ್ಟಿದ್ದೀನಿ. ಒಳ್ಳೆ ವ್ಯಕ್ತಿ. ಇದನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿ 1 ಅವರ್ ಆಂಬುಲೆನ್ಸ್ 10 ನಿಮಿಷ ಬಂದರೆ ಪ್ರಾಣ ಉಳಿದಿರೋದು. ಆಂಬುಲೆನ್ಸ್ ಇಲ್ದಿರನೆ, ಆಂಬುಲೆನ್ಸ್ ಸರಿಯಾದ ಟೈಮಿಗೆ ಸಿಗಿದ್ರನೆ ಒಂದು ಜೀವ ಕಳ್ಕೊಂಡಿದೆ. ಇವತ್ತು ನೋಡಿ ಇಂಥ ಪ್ರಾಣ ಯಾವ ತರ ಹೋಗ್ತಾ ಅಂದ್ರೆ, ಇವ್ರಿಗೆ ಪ್ರಾಣ ಇರುವಿಲ್ ತರ ಆಗ್ಬಿಟ್ಟಿದೆ. ತಾಲೂಕಿನ ಅಧಿಕಾರಿಗಳಿಗೆ, ಆಡಳಿತ ಅವ್ರಿಗೆ ಇರುವಿಲ್ ತರ ಒಂದು ಪ್ರಾಣ. ಇವತ್ತು 100 ಜನಕ್ಕೆ ಒಂದು ಸಮಾಜ ಸೇವೆ ಮಾಡ್ತಿದ್ದ ವ್ಯಕ್ತಿ ಆಂಬುಲೆನ್ಸ್ ಸಿಕ್ಕಿದ್ರೆ ಪ್ರಾಣ ಬಿಟ್ಟಿದ್ದಾರೆ. ಈ ತರ ಘಟನೆಗಳು 100 ತಾಲೂಕಲ್ಲಿ. ಸೊ ಇದನ್ನೆಲ್ಲ ಯಾರು ಮಾಡ್ಬೇಕಾಗಿರೋದು? ನಾವು ಹೆಚ್ಚಿಸಬಹುದು, ಹಿಂಗೆಲ್ಲಪ್ಪ ಹಿಂಗೆ ಅಂತ ಹೇಳ್ಬೋದು ನಾವು ಅಷ್ಟೇ. ಇದನ್ನ ಕ್ರಮಬದ್ಧ ಮಾಡ್ಬೇಕಲ್ಲ. ನೋಡಿ ಹೋಯ್ತಾ ಒಂದು ಪ್ರಾಣ, ಯಾರೋ ಹೆಂಡತಿ ಮಕ್ಳಿಗೆ ಯಾರಾಗ್ತಾರೆ? ಸೊ ಈ ತರ ಬಂದಾಗ ತಾಲೂಕಲ್ಲಿ ನಾವು ಸುಮ್ಮನೆ ಬಂದ್ರೆ ಸಾಕು 108 ಸಮಸ್ಯೆಗಳು ನಮ್ಗೆ ಕಾಣಿಸ್ತಾ ಇದೆ. ಕೂಡಲೇ ಅಧಿಕಾರಿಗಳು, ಡಾಕ್ಟರ್ಗಳು, ಹೆಲ್ತ್ ಆಫೀಸರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಆ ಆಂಬುಲೆನ್ಸ್ಗಳವ್ರಿಗೆ ಡೈರೆಕ್ಷನ್ ಕೊಟ್ಟು ಫೋನ್ ಮಾಡ್ತಾನೆ. ಆಂಬುಲೆನ್ಸು 5 ನಿಮಿಷ 10 ನಿಮಿಷದಲ್ಲೇ ಹೋದ್ರೆ ಪ್ರಾಣ ಉಳಿತದೆ. ಇಲ್ಲಾಂದ್ರೆ ಈ ಗಡಿಪಾಡಿದಲ್ಲ, ಗಡಿನಾಡಿನಲ್ಲಿ ಪ್ರದೇಶದಲ್ಲಿ ಎಲ್ಲಿ ಸಿಗ್ತದೆ ಕಾರುಗಳು? ಇರೋದಿಲ್ಲಿ 90% ಹಿಂದುಳಿದವರು, ಬಡವರು, ಯಾರೋ ಬೆಳ್ಳಂಕೆ ಅಷ್ಟು ಮಾತ್ರ ಕಾರುಗಳು ಮಾಡ್ಕೊಂಡು ಎಲ್ಲ ಮನೆ ಕಾರಿಲ್ಲ. ಇವತ್ತು ಆಂಬುಲೆನ್ಸ್ ಸಿಕ್ಕಿರೋ ಪ್ರಾಣ ಉಳಿದಿರೋದು. ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಯನ್ನು ತಿಳಿದುಕೊಂಡು ಅಧಿಕಾರಿಗಳಿಗೆ ಆದಷ್ಟು ಬೇಗ ಇರುವ ಸಮಸ್ಯೆಗಳನ್ನು ನಿವಾರಿಸಬೇಕೆಂದು ಆಗ್ರಹಿಸಿದರು. ಇದೇ ಸಮಯದಲ್ಲಿ ವಿಎಂಸಿ ಶ್ರೀನಿವಾಸ್ ರವರ ಮರಣಕ್ಕೆ ಸಂತಾಪವನ್ನು ಸೂಚಿಸಿ ಆರೋಗ್ಯ ಇಲಾಖೆಯು ಸರಿಯಾದ ವೇಳೆಗೆ ಆಂಬುಲೆನ್ಸ್ ಕಳಿಸಿದ್ದರೆ ಈತನಿಗೆ ಮತ್ತು ಇವರ ಕುಟುಂಬಕ್ಕೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಆರೋಗ್ಯ ಇಲಾಖೆಯ ವಿರುದ್ಧ ರೊಚ್ಚಿಗೆದ್ದರು. ಈ ಸಮಯದಲ್ಲಿ ಕೆಂಪರಾಜು ಬಣದ ಮುಖಂಡರುಗಳಾದ ಜಾಲಿ ಜಗ್ಗಿ, ಸಂದೀಪ್, ರಾಜಶೇಖರ್, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ನವೀನ್, ಮಧು, ಶಿವಕುಮಾರ್, ನರೇಶ್ ರೆಡ್ಡಿ, ರಮೇಶ್ ಗೌಡ, ರಂಜಿತ್, ವಿಜಯ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಜನಗಳಿಗೆ ಯಾಮಾರಿಸ್ತಾರೆ ನೀವು? ಯಾವ ನಿಮ್ದು ಯಾವರಪ್ಪ? ಈ ಕೆಲಸ ಮಾಡಕ್ಕೆ ಅಲ್ಲಿಂದ ಬಂದಿದ್ಯಾ? ಬಡವರು ಸೇವೆ ಮಾಡಕ್ ಬಂದ, ಪಬ್ಲಿಕ್ ಸರ್ವಿಸ್ ಮಾಡಕ್ ಬಂದಿರೋದು. ಹಾಕ್ಲಿ ಫಸ್ಟ್ ಬಸ್ಸು ಮಕ್ಕಳ ಓಡಾಡ್ತಾರಲ್ರಿ, ಕಣಿ ಹೇಳ ನಿಮ್ಗೆ. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಷ್ಟೇ ಇದು. ನೋಡಿದ್ದೀರಿ ಅವತ್ತಾನ ಇಲ್ಲಿ ವಿಸಿಟ್ ಹಾಕಿದ್ದೀರಾ? ಇಲ್ಲಿ ನೋಡಿದ್ದೀರಾ? ಎಲ್ಲ ಕ್ಲೀನ್ ಆಗಿದೆಯಾ? ಅಲ್ಲ, ಅದನ್ನ ಅಟ್ಲೀಸ್ಟ್ ಮಡ್ಕೊಳ್ಳ ನೀವು ಹೇಳ್ಬೋದಲ್ಲ. ಕಮಿಷನರ್ ನಿಮ್ಮ ಪವರ್ ಇದೆಲ್ಲ, ಕ್ಲೀನಾಗಿ ಮಡ್ಕೊಳ್ರಿ ಅದನ್ನ ಅಂತ ಹೇಳ್ಬೇಕಲ್ವ ನೀವು? ಅಲ್ಲ ಸಾಹೇಬ್ರೆ, ನೋಟಿಸ್ ಇಶ್ಯೂ ಮಾಡೋದಾಗಲ್ಲ. ಇದನ್ನ ಕೂಡಲೇ ಇದನ್ನ ಮ್ಯಾಲಿನ ಅಧಿಕಾರಿಗಳಿಗೆ ಹೇಳ್ತೀರ, ನೀವೇ ನಿಂತ್ಕೊಂಡು ಪುರಸಭೆ ಆಳುಗಳು ಕರ್ಕೊಂಡು ಕ್ಲೀನ್ ಮಾಡ್ತೀವಿ. ಏನ್ರಿ ಹೆಂಗ್ರಿ ಬಡವರು ಬರೋದಿಲ್ಲ ಜೀವನ ಮಾಡೋದು? ಆ ಪಿಟ್ ನೀರು ಮೇಲೆ ತೇಲಿ ಹೋಗ್ತಾ ಇದೆ. ಪಿಟ್ ಐತೆ ಎಷ್ಟು ವರ್ಷ ಆಗಿದೆ. ಕರೆಕ್ಟ್ ಅನುದಾನ ಇದೆ. ನೀವು ಅವ್ರಿಗೆ ಇದು ಮಾಡಬೇಕಾಗಿತ್ತು. ನೀವು ಹೇಳ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟ ಫೋನೇ ತೆಗಿತಲ್ಲ ಅಲ್ಲಿ. ಇಲ್ಲ ನಮ್ಗೊಂದು ಪರ್ಮಿಷನ್ ಕೊಡಿ, ನಾನೇ ಕ್ಲೀನ್ ಮಾಡಿಸ್ತೀನಿ, ಇಷ್ಟಪಟ್ಟು ತಾಬಿಡ್ಲಿ, ನಾನು ಮಾಡಿಸ್ತೀನಿ. ನಿಮ್ಮ ನಗರಸಭೆಯಲ್ಲಿ ಆಗಲ್ಲ ಅಂದರೆ, ಪ್ರಾವಿಷನ್ ಇಲ್ಲ ಅಂದರೆ ನಮ್ಗೆ ಒಂದು ಪ್ರಾವಿಷನ್ ಕೊಡಿ, ನಾನು ಮಾಡಿಸ್ಕೊಡ್ತೀನಿ, ನೀಟಾಗಿ ಮಾಡಿಸ್ಕೊಡ್ತೀನಿ. ನೀಟಾಗಿ ಅವೆಲ್ಲ ಬಣ್ಣ ಸುಣ್ಣ ಹೊಡ್ಕೊಡ್ತೀನಿ. ಇಡೀ ತಾಲೂಕು ಜನ ಇಲ್ಲಿ ಬರೋ ರೈತರು, ಬಡವ್ರ ಮಕ್ಕಳು ಇಲ್ಲಿ ಬರೋಂಥದ್ದು. ಈ ಜಾಗನೇ ಸ್ವಚ್ಛ ಮಾಡ್ಕೊಳ್ಳಿ, ಅಲ್ಲೇ ಮಾಡ್ಕೊತಾರೆ. ಈ ವಾರಕ್ಕೊಂದ್ಸರಿ ವಿಸಿಟ್ ಹಾಕ್ಬೇಕಿಲ್ಲ, ಬಂದು ನೋಡ್ಬೇಕಿಲ್ಲಿ. ಎಲ್ಲಿದ್ದೀರಿ? ಬನ್ನಿ, ಬರೋಕ್ಕಾಗುತ್ತೆ, ಬಂದ್ಬಿಡಿ ಇವಾಗ. ನೋಡ್ತೀನಿ ಬನ್ನಿ. ನೋಡಿ ಕಮಿಷನ್ ಏನು ಹೆಸರು? ರಮೇಶ್ ಅವರೇ, ಆಯಿತು, ನಾಳೆನೇ ಕೂಡಲೇ ಅದು ನೀವು ಮಾಡ್ತೀರೋ ಇಲ್ಲ ಡಿಪೋರಿಗೆ ಹೇಳ್ತೀರೋ? ಆ ಡಿಪೋದವ್ರಿಗೆ ದುಡ್ಡು ತಗೊಂಡು ಮಾತ್ರ ಜನಗಳ್ದಾಗ ಗೊತ್ತು. ಆ ಜನಗಳನ್ನ ಗಂಟ್ಲುಗಟ್ಟಲೆ ಎಳಿಸ್ತಾ ಇದ್ದಾರೆ ಇಲ್ಲಿ. ಇದು ನೀವು ನಗರಸಭೆ ಅಧ್ಯಕ್ಷರು ಅಂದರೆ ನೀವು ಇಲ್ಲಿ ಹೆಡ್ಡು. ನಗರಸಭೆನಾಗ ಏನೇ ಸಮಸ್ಯೆ ಬಂದು ನಿಮ್ಮ ಜವಾಬ್ದಾರಿನೇ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಬಿಟ್ಟು ಜಾರ್ಕೊಂಡೋಗಿ ಹೋಗಬೇಡಿ. ನಿಮ್ಗೆ ಬರೋದಿಲ್ಲ, ಅಟ್ಲೀಸ್ಟ್ ಡೈರೆಕ್ಷನ್ ಕೊಡೋ ಪವರ್ ಇದಲ್ಲ ನಿಮಗೆ. ನಾನು ಬರೋ ವಾರ ಮತ್ತೆ ಬರ್ತೀನಿ. ಬರೋ ವಾರದೊಳಗಡೆ ಏನು ಇದು ಆಗಿಲ್ಲ ಅಂದರೆ ನಾನು ನಿಮ್ಮ ಆಫೀಸ್ಗೆ ಬರ್ತೀನಿ. ನಾನು ಕತ್ಕೊಂಡು ನಿಮ್ಮ ಆಫೀಸಿಗೆ ಕೂತ್ಕೊಂತೀನಿ ಅಷ್ಟೇ ನಾನು. ನಾವು ಬರೋಲ್ಲ, ನಮ್ಮ ಬೀದಿ ಕೆಳಿಬೇಡ್ರಿ. ಈಗ ಪಬ್ಲಿಕ್ ನಮ್ಗೆ ಫೋನ್ ಮಾಡಿ ಕರೆಯೋದು ನಾವು ಬಂದಿದ್ದೀರಿ ಇಲ್ಲಿಗೆ. ನಾವು ಬರೋಕ್ಕೆ ಹೋಗಲ್ಲ, ನಮ್ಮ ಬರೋಂಗೆ ಮಾಡ್ಕೊಳ್ಬೇಡ್ರಿ.
ಯಾವ ಊರಿಗೆ ದೊಡ್ಡಬಳ್ಳಾಪುರ. ಯಾವ ಕಾಲೇಜು? ಶ್ರೀದೇವಿ. ಏನು ಸಮಸ್ಯೆ ದಿನ ಇಲ್ಲಿ? ಎಷ್ಟು ಅವ್ರಿಗೆ ಆಯ್ತು ಡೈಲಿ? ಡೀಸೆಲ್ ಕೈ ತಗೋಬೇಕಾ? ಫಸ್ಟ್ ಬಸ್ಸಿಗೆ ಹಾಕ್ಸಿ ಸಣ್ಣ ತಗೊಂಡು ಗಾಡಿ ಆಗ್ತಾ ಇದ್ದಾನೆ, ನೀನು ಹಾಕು, ಜನ ಇದ್ದಾರೆ. ಒಂದು ಆಗ್ತಾ ಇದ್ದಾನೆ ಇವಾಗ, ಅವನು ಆಗ್ತಾ ಇದ್ದಾನೆ, ಅವನು ಅಲ್ಲೇ ಫುಲ್ ಆಗಿದೆ. ಹಾಂ ಅಲ್ಲಿ ಫುಲ್ ಆಗಿದೆ, ಇನ್ನ ಇಲ್ಲಿ 2 ಜನ ಇದ್ದಾರೆ. ಏನಷ್ಟು ಕೇಳು. ಎಲ್ಲಿಂದ ಸರಿ ಅವ್ರನ್ನ ಪ್ಲಾಟ್ಫಾರ್ಮ್ ಗಾಡಿ ಯಾಕಮ್ಮ ಬಸ್ಸೆಲ್ಲ ಹಾಕಿದ್ದೀರಿ? ಬಸ್ಸೆಲ್ಲ ಹಾಕಿದ್ದೀರಿ, ಪ್ಲಾಟ್ಫಾರ್ಮ್ ಹಾಕಿ. ಡ್ರೈವರ್ನ ಕಳಿಸಿ ಗಾಡಿ ಹಾಕು, ಊಟ ಮಾಡು. ಗಾಡಿ ಪ್ಲಾಟ್ಫಾರ್ಮ್ಗೆ ಹಾಕಿ ಊಟ ಮಾಡೋದು.